ಹುಕ್ಕೇರಿಯ ಗಾಂಧಿನಗರದ ಶಾಲೆಯ ಶಾಲಾ ಪ್ರಾರಂಭೋತ್ಸವ ಹಾಗೂ ಪಠ್ಯಪುಸ್ತಕ ವಿತರಣಾ ಸಮಾರಂಭ. ಹೌದು, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಗಾಂಧಿನಗರ ಹುಕ್ಕೇರಿ ಇದರ ಶಾಲಾ ಪ್ರಾರಂಭೋತ್ಸವ ಹಾಗೂ ಪಠ್ಯಪುಸ್ತಕ ವಿತರಣಾ ಸಮಾರಂಭದ ನಿಮಿತ್ತವಾಗಿ ಇಂದು ದಿನಾಂಕ 31/5/2024 ಜರುಗಿತು. ಇವತ್ತಿನ ಈ ಪ್ರಾರಂಭೋತ್ಸವದ ನಿಮಿತ್ತ ಮಕ್ಕಳನ್ನು ಶಿಕ್ಷಕರು ಹಾಗೂ ಶಾಲೆಯ ಎಸ್ಡಿಎಂಸಿ ವ್ಯವಸ್ಥಾಪಕ ಮಂಡಳಿಯವರು ಆರತಿ ಮಾಡಿ ಹೂಗುಚ್ಛ ನೀಡಿ ಮಕ್ಕಳನ್ನು ಶಾಲೆಗೆ ಬರಮಾಡಿಕೊಂಡರು. ನಂತರ ಮಕ್ಕಳಿಗೆ ಹಾಲು ನೀಡುವುದರ ಮೂಲಕ ಮಕ್ಕಳಿಗೆ ಸಿಹಿ ಹಂಚಿದರು. ನಂತರ ಪ್ರಾರಂಭೋತ್ಸವದ ನಿಮಿತ್ತವಾಗಿ ಮಾತನಾಡಿದ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳಾದ ಬಿಆರ್ಪಿಗಳಾದ ಶ್ರೀಮತಿ ಸುಮಾ ಮಡಿವಾಳರ್ ಮೇಡಂ ಇವರು ಹಾಗೂ ಡಿಐಇಆರ್ಟಿಗಳಾದ ಶ್ರೀ ಮಹಾಂತೇಶ್ ಹೊಸಮನಿ ಇವರು ಶಾಲಾ ಪ್ರಾರಂಭೋತ್ಸವದ ನಿಮಿತ್ತವಾಗಿ ಮಕ್ಕಳನ್ನು ಸ್ವಾಗತಿಸಿ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಿದರು. ನಂತರ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಎಲ್ಎಸ್ ಕಾಳಿ ಅವರು ಮಾತನಾಡಿ, ಈ ನಮ್ಮ ಎಸ್ಡಿಎಂಸಿಯ ಅವಧಿಯಲ್ಲಿ ನಾವೆಲ್ಲರೂ ಶಾಲೆಯನ್ನು ಉನ್ನತ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತೇವೆ ಎಂದು ಮಾತನಾಡಿದರು. ಈ ಸಭೆಯಲ್ಲಿ ಶಾಲೆಯ ಪ್ರಧಾನ ಗುರುಗಳು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಎಸ್ಡಿಎಂಸಿಯ ಸರ್ವ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಬೇವಿನಕಟ್ಟಿ. ಹಲೋ ಹುಕ್ಕೇರಿ ನ್ಯೂಸ್, ಹುಕ್ಕೇರಿ. ಸ್ವಲ್ಪ ಅವರಲ್ಲಿ ಪ್ರೇರಣೆಯನ್ನ ಕೊಡು. ಎಷ್ಟು ಮಕ್ಕಳು ಸರಿಯಾಗಿ ಶಾಲೆಗೆ ಬರ್ತಾರೋ, ಪ್ರತಿನಿತ್ಯ ಶಾಲೆಗೆ ಬರ್ತಾರಲ್ಲ, ಅವರಲ್ಲಿ ನಾವು ಶೈಕ್ಷಣಿಕ ಬಲವರ್ಧನೆಯನ್ನ ಮಾಡಕ್ ಸಾಧ್ಯ. ಈಗ ನಮ್ಗೆ ಆರ್ಡರ್ ಆಗಿದ್ ಬೆಳೆದ 31 ಸ್ಟಾರ್ಟ್ ಆಗಿದ್ರೆ ಬರೀ ಪ್ರಾರಂಭ ಮಾಡಿ ಬಿಡೋದಲ್ಲ, ಇವತ್ತಿಂದ ತರಗತಿಗಳನ್ನ ಪ್ರಾರಂಭಿಸಿ ಅಂತ ಹೇಳ ಪುಸ್ತಕಗಳನ್ನ ಕೊಟ್ಟ ತಕ್ಷಣ ಪಾಠ ಹೇಳಿಕೆ ಏನಪ್ಪಾ ಅಂತಂದ್ರೆ ಹಿಂದಿನ ವರ್ಷದಲ್ಲಿ ಏನ್ ಕಲ್ತಿರ್ತಾರಲ್ಲ ಅದನ್ನ ಏನ್ ಮಾಡಿ ರಿವಿಷನ್ ಮಾಡಿದ್ರೆ ನಮ್ಗೆ ಏನಂದ್ರೆ ಮೇಲಾಧಿಕಾರಿಗಳ ಅನುಮೋದನೆ ಸಿಕ್ಕಿದೆ. ನಮ್ಮ ಪ್ರಕಾರ ಈಗ ನಾವು ಸೇತುವಂತ ಕಾರ್ಯಕ್ರಮ ತಿಂಗಳೆಲ್ಲ ಅದಕ್ಕೋಸ್ಕರವಾಗಿ ತಮ್ಮಲ್ಲಿ ಏನ್ ವಿನಂತಿ ಸರ್ ಪರವಾಗಿ, ಶಾಲೆ ಪರವಾಗಿ, ನಮ್ಮ ಇಲಾಖೆ ಪರವಾಗಿ, ಯಾಕಂದ್ರೆ ಇದು ಏನಪ್ಪಾ ಅಂದ್ರೆ ತಾಲೂಕಿನಲ್ಲಿರ್ತಕ್ಕಂಥ ಅತಿ ದೊಡ್ಡ ಶಾಲೆ ಹಾಗೂ ಏನಪ್ಪಾ ಅಂದ್ರೆ ಮೇನ್ ರೋಡ್ ಇರ್ತಕ್ಕಂಥ ಶಾಲೆ. ಈ ಮಕ್ಕಳ ಹಾಜರಾತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟರೆ ಶೈಕ್ಷಣಿಕವಾಗಿ ನಾವು ಸಾಕಷ್ಟು ಸುಧಾರಣೆಯನ್ನ ಮಾಡಬಹುದು. ಅದರ ಜೊತೆಗೆ ಶಿಕ್ಷಣ ಇಲಾಖೆಯಿಂದ ಬಂದಿರತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಪ್ರಾಮಾಣಿಕವಾಗಿ ಸರ್ಕಾರ ಹಾಗೂ ಶಿಕ್ಷಕರು ಹಂತ ಹಂತವಾಗಿ ನೀವು ಇಲ್ಲ ಈ ಶಾಲೆಯನ್ನು ಮತ್ತಷ್ಟು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಏನಪ್ಪಾ ಹೆಸರನ್ನ ಎಲ್ಲ ನಮ್ಮ ಎಸ್ಡಿಎಂಸಿ ಸದಸ್ಯ ಬಾಂಧವರಿಗೂ ಹಾಗೂ ಯಾವತ್ತು ನಮ್ಮ ಗುರುಗಳು ಗುರುಮಾತೆಯರಿಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮಕ್ಕಳು ಸಹಿತ ಆಗಮಿಸಿದ್ದಾರೆ. ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಪ್ರಾಸ್ತಾವಿಕವಾಗಿ ಈಗಾಗಲೇ 70% ಪುಸ್ತಕಗಳು ನಮ್ಮ ಶಾಲೆಗೆ ಸರಬರಾಜಾಗಿದ್ದಾವೆ. 70% ಅಂದ್ರೆ ಇನ್ನೂ 30-35% ಬರ್ಬೇಕು. ಈಗ ಎಷ್ಟು ಬಂದಾವಲ್ಲ ಅಷ್ಟು ಕೊಟ್ಟಿದ್ದಾರೆ. ನಮ್ದು ಫಸ್ಟ್ ಸೆಷನ್ ಇತ್ತು 24ನೇ ತಾರೀಕಿನ ಒಂದೆರಡು ಮಾತು ಉಪಾಧ್ಯಕ್ಷರೇ ಹಾಗೂ ನಮ್ಮ ಸಹೋದರ ಇರ್ತಕ್ಕಂಥ ನಾಯಕ್ ಸರ್ ಅವರೇ ಹಾಗೂ ಬಸವನಿ ಸರ್ ಅವರೇ, ಅದರ ಜೊತೆಗೆ ಭಾಗವಹಿಸ್ತಕ್ಕಂಥ ಸರ್ ಪರವಾಗಿ, ಶಾಲೆ ಪರವಾಗಿ, ನಮ್ಮ ಇಲಾಖೆ ಪರವಾಗಿ, ಯಾಕಂದ್ರೆ ಇದು ಏನಪ್ಪಾ ಅಂದ್ರೆ ತಾಲೂಕಿನಲ್ಲಿರ್ತಕ್ಕಂಥ ಅತಿ ದೊಡ್ಡ ಶಾಲೆ ಹಾಗೂ ಏನಪ್ಪಾ ಅಂದ್ರೆ ಮೇನ್ ರೋಡ್ ಇರ್ತಕ್ಕಂಥ ಶಾಲೆ. ಈ ಮಕ್ಕಳ ಹಾಜರಾತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟರೆ ಶೈಕ್ಷಣಿಕವಾಗಿ ನಾವು ಸಾಕಷ್ಟು ಸುಧಾರಣೆಯನ್ನ ಮಾಡಬಹುದು. ಅದರ ಜೊತೆಗೆ ಶಿಕ್ಷಣ ಇಲಾಖೆಯಿಂದ ಬಂದಿರತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಪ್ರಾಮಾಣಿಕವಾಗಿ ಸರ್ಕಾರ ಹಾಗೂ ಶಿಕ್ಷಕರು ಹಂತ ಹಂತವಾಗಿ ನೀವು ಇಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಪೂರೈಕೆ ಮಾಡ್ತಾರಂತ ವಿಶ್ವಾಸನ ನಾನು ಕೂಡ ನಿಮಗೆ ಕೊಡ್ತೇನೆ. ಅದ್ರ ಜೊತೆಗೆ ಅತಿ ಶಿಕ್ಷಕರು ಹೇಳಿದ್ರು ಇನ್ನೇನು ಬಹಳ ಒಂದು ವೀಕರನ್ನ ಕೊಡ್ತಾರೆ. ಯಾಕಂದ್ರೆ ಬಹಳ ಶಿಕ್ಷಕರ ಕೊರತೆ ಐತಿ. ಆಲ್ರೆಡಿ ಸರ್ ಹೇಳಿದ್ರೆ ಅನುಮೋದನೆ ಆಗಿರ್ತದೆ. ಇನ್ನೊಂದು ವಾರ ತಗೊಂಡ್ರೆ ಅತಿ ಶಿಕ್ಷಕರು ಸೆಪರೇಟ್ ಮಾಡ್ಕೊಡ್ತಾರೋ. ಅದ್ರ ಜೊತೆಗೆ ನಮ್ಮ ಶಿಕ್ಷಕ ಬಾಂಧವರು ನಿಮ್ಮೆಲ್ಲಾ ಮಕ್ಕಳಿಗೆ ಏನೈತೆ ಅವಶ್ಯವಾಗಿರ್ತಕ್ಕಂಥ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಲು ದಯವಿಟ್ಟು ಮಕ್ಕಳ ಹಾಜರಾತಿ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟರೆ ಶೈಕ್ಷಣಿಕವಾಗಿ ನಾವು ಏನಪ್ಪಾ ಅಂದ್ರೆ ಈ ಶಾಲೆಯನ್ನು ಮತ್ತಷ್ಟು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಏನಪ್ಪಾ ಅಂದ್ರೆ ಹೆಸರನ್ನ ಗಳಿಸುವ ಅಂತ ಹೇಳ್ತಾ ನಾನು 2 ಮಾತುಗಳಿಗೆ ವಿರಾಮ.